ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಫೆಬ್ರವರಿ 12 ಅಖಿಲ ಭಾರತ ಮುಷ್ಕರ ಗಂಗಾವತಿಯಲ್ಲಿ ಕರಪತ್ರ ಬಿಡುಗಡೆ. ಫೆಬ್ರವರಿ 12, 2026ರಂದು ನಡೆಯಲಿರುವ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರದ ಭಾಗವಾಗಿ ಗಂಗಾವತಿ ತಾಲೂಕಿನಲ್ಲಿ ಸ್ವಯಂ ಪ್ರೇರಿತ ಬಂದ್ಗೆ ಕರೆ ನೀಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಇಂದು ಗಂಗಾವತಿಯಲ್ಲಿ ಮುಷ್ಕರ ಸಂಬಂಧಿತ ಕರಪತ್ರಗಳನ್ನು ಬಿಡುಗಡೆಗೊಳಿಸಲಾಯಿತು. ಈ ಸಂದರ್ಭದಲ್ಲಿ ಸಿಐಟಿಯು ರಾಜ್ಯ ಕಾರ್ಯದರ್ಶಿ ನಿರುಪಾದಿ ಬಣಕಲ್, ಎಐಸಿಸಿಟಿಯು ಉಪಾಧ್ಯಕ್ಷ ಸಣ್ಣ ಹನುಮಂತಪ್ಪ ಹಾಗೂ ಎಐಎಡಬ್ಲ್ಯೂಯು ಜಿಲ್ಲಾಧ್ಯಕ್ಷ ಮರುಕೊಂಬಿ ಬಸವರಾಜ್ ಮಾತನಾಡಿದರು. 4 ಕಾರ್ಮಿಕ ಸಂಹಿತೆಗಳನ್ನು ಹಿಂಪಡೆಯಬೇಕು, ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯನ್ನ ಮರುಸ್ಥಾಪಿಸಿ 600 ಕೂಲಿ ಹಾಗೂ 200 ದಿನಗಳ ಕೆಲಸ ಖಾತ್ರಿ ಮಾಡಬೇಕು ಎಂದು ಅವರು ಒತ್ತಾಯಿಸಿದರು. ವಿದ್ಯುತ್ ತಿದ್ದುಪಡಿ, ವಿಮಾ, ಬೀಜ ಮತ್ತು ಭೂಸ್ವಾಧೀನ ಕಾಯ್ದೆಗಳನ್ನು ರದ್ದುಗೊಳಿಸಿ ಕನಿಷ್ಠ ವೇತನ 41,000 ಜಾರಿಗೊಳಿಸಬೇಕೆಂದು ಮನವಿ ಮಾಡಿದರು. ಫೆಬ್ರವರಿ 12ರಂದು ಉತ್ಪಾದನೆ ಮತ್ತು ಸೇವೆ ಸ್ಥಗಿತಗೊಳಿಸಿ ಸ್ವಯಂ ಪ್ರೇರಿತ ಬಂದ್ ಯಶಸ್ವಿಗೊಳಿಸಬೇಕೆಂದು ಜಂಟಿ ಕಾರ್ಮಿಕ ಸಂಘಟನೆಗಳ ಸಮಿತಿಗಳು ಕರಪತ್ರ ಬಿಡುಗಡೆ ಮಾಡಿ ಗಂಗಾವತಿಗೆ ಕರೆ ನೀಡಿದರು. ಎನ್ಆರ್ಜಿ ಉಳಿಬೇಕು ಮತ್ತು ಕಾರ್ಮಿಕರ ಕಾಯ್ದೆಯನ್ನು ತಿದ್ದುಪಡಿ ಮಾಡಿ 4 ಕೋಡ್ ಮಾಡಿಲ್ಲ, ಅದು ವಾಪಸ್ ಆಗಬೇಕು. ಇವೆರಡೂ ಇಟ್ಕೊಂಡು ಅಖಿಲ ಭಾರತ ಮುಷ್ಕರಕ್ಕೆ ಕರೆ ಕೊಟ್ಟಿದ್ವಿ. ಆ ಭಾಗವಾಗಿ ಕೊಪ್ಪಳ ಜಿಲ್ಲೆಯಲ್ಲಿ ಸಹ ನಾವು ಅಖಿಲ ಭಾರತ ಮುಷ್ಕರ ಕರೆ ಕೊಟ್ಟಿವಿ ನಾಳೆ ಫೆಬ್ರವರಿ 12ಕ್ಕೆ. ಹೀಗಾಗಿ 12ನೇ ತಾರೀಕಿಗೆ ಗಂಗಾವತಿ ತಾಲೂಕಿನ ರೈತರು, ಕೂಲಿಕಾರರು, ಕಾರ್ಮಿಕರು, ವ್ಯಾಪಾರಸ್ಥರು ಇವೆಲ್ಲ ಕಾಯ್ದೆಗಳು ಈ ವರ್ಗದ ಜನರಿಗೆ ಅನ್ವಯಿಸ್ತವೆ. ರೈತರಿಗೆ, ಕೂಲಿಕಾರಿಗೆ, ಕಾರ್ಮಿಕರಿಗೆ, ವ್ಯಾಪಾರಸ್ಥರಿಗೆ ಇವೆಲ್ಲ ಕಾಯ್ದೆಗಳು ಎನ್ಆರ್ಜಿ ಮತ್ತು ಕಾರ್ಮಿಕ ಕಾಯ್ದೆ ಇವೆಲ್ಲರೂ ಕೂಡಿ ಎಲ್ಲರಿಗೆ ಅನ್ವಯಿಸ್ತಾ ಇದ್ದಾವೆ. ಹೀಗಾಗಿ ಈ ಕಾರ್ಮಿಕ ಮತ್ತು ರೈತರ ವಿರೋಧಿಯಾದಂಥ ಕಾಯ್ದೆಗಳು ವಾಪಸ್ ಹೋಗಬೇಕು. ಇವತ್ತೇನು ಮೊನ್ನೆ ನವೆಂಬರ್ 21ಕ್ಕೆ ಜಾರಿ ಮಾಡಿದ್ದಾರೆ. 2019ಕ್ಕೆ ಕಾಯ್ದೆ ಮಾಡಿದ್ರು ಅವರು. ಕಾಯ್ದೆ ಮಾಡಿದ ನಂತರ ನಮ್ಮ ಹೋರಾಟದ ಭಾಗವಾಗಿ ಹಿಂದಕ್ಕೆ ಹಾಕಿದರು. ಆದರೆ ಮೊನ್ನೆ ಬಿಹಾರದ ಚುನಾವಣೆ ಆದಾಗ BJPನ ಆಟೋಮೆಟಿಕಾಗಿ BJP ಬಂದಾಗ ಅವರಿಗೊಂದು ರೆಕ್ಕೆ ಪುಕ್ಕಗಳು ಬಂದು ಇಮಿಡಿಯೇಟ್ಲಿ ನವೆಂಬರ್ 21ಕ್ಕೆ ದೇಶಾದ್ಯಂತ ಜಾರಿ ಮಾಡಲಿಕ್ಕೆ ಹೊಂಟಿದ್ದಾರೆ. ಹೀಗಾಗಿ ಆ ಕಾಯ್ದೆನ ವಾಪಸ್ ಹೋಗ್ಬೇಕಂತಂದು ಕೊಪ್ಪಳ ಜಿಲ್ಲೆ ಗಂಗಾವತಿಯಲ್ಲಿ ಸಹ ದೊಡ್ಡ ಮಟ್ಟದ ಪ್ರತಿಭಟನೆಗೆ ಹೊಂಟಿದ್ದೀವಿ. JCT ನೇತೃತ್ವ ಮತ್ತು ಕಿಸಾನು, ರೈತ ಸಂಘ ಎಲ್ಲ ಸಂಘಟನೆಗಳು ಹೋರಾಟಕ್ಕೆ ಹೊಂಟಿದ್ದೀವಿ. ಮತ್ತು ಅವತ್ತು ಸಹ ಈ ಗಂಗಾವತಿ ಮಾಲಕರು, ವ್ಯಾಪಾರಸ್ಥರಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ, ಫೆಬ್ರವರಿ 12ನೇ ತಾರೀಕಿಗೆ ಸ್ವಯಂ ಪ್ರೇರಿತ ಬಂದ್ ಮಾಡಿ ಈ ಒಂದು ಬೇಡಿಕೆ ಇಟ್ಕೊಂಡು ಹೋರಾಟ ಮಾಡ್ತಕ್ಕಂಥ ಸಂಘಟನೆಗಳು ಮತ್ತು ಜನಗಳಿಗೆ ಸಪೋರ್ಟ್ ಕೊಡಬೇಕು ಮತ್ತು ಸಹಕಾರ ಕೊಡಬೇಕಂತಂದು ನಗರದ ನಾಗರಿಕರು, ವ್ಯಾಪಾರಸ್ಥರಲ್ಲಿ ಅವರಲ್ಲಿ ಮನವಿ ಮಾಡ್ತಾ ಮತ್ತು ಕಾರ್ಮಿಕರ ಕಾಯ್ದೆಯನ್ನು ವಿರೋಧ ಮಾಡ್ತಕ್ಕಂಥ ಎಲ್ಲ ಜನಸಾಮಾನ್ಯರು ನಾವೆಲ್ಲ ಒಂದಾಗಿ ಈ ಹೋರಾಟಕ್ಕೆ ಹೊಂಟಿದ್ದೀವಿ. ಹೀಗಾಗಿ ಜನಸಾಮಾನ್ಯರು ಇದಕ್ಕೆ ಸಪೋರ್ಟ್ ಕೊಡಬೇಕು, ಬೆಂಬಲ ನಿಂದಿರಬೇಕಂತ ಈ ಮುಖಾಂತರ ಮನವಿ ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ಇವತ್ತೇನು ಕಾರ್ಮಿಕರ ವಿರೋಧಿ ಕಾನೂನುಗಳನ್ನು ಜಾರಿ ಮಾಡಿರ್ತಕ್ಕಂಥ ಕೇಂದ್ರ ಸರ್ಕಾರದ ನಡೆಯನ್ನು ವಿರೋಧಿಸಿ ಇಡೀ ದೇಶಾದ್ಯಂತ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರವನ್ನು ಎಲ್ಲ ಸಂಘಟನೆಗಳ ಜೊತೆಗೂಡಿ, ಎಡಪಂಥೀಯ ಸಂಘಟನೆಗಳೆಲ್ಲ ಕೂಡ ಜೊತೆಗೂಡಿ, ರೈತಪರ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು ಎಲ್ಲರೂ ಕೂಡ ಸೇರಿಸ್ಕೊಂಡು ಇಡೀ ದೇಶಾದ್ಯಂತ ಫೆಬ್ರವರಿ 12ನೇ ತಾರೀಕಿನಂದು ರಾಷ್ಟ್ರ ಮಟ್ಟದಲ್ಲಿ ಸಾರ್ವತ್ರಿಕ ಮುಷ್ಕರವನ್ನು ಹಮ್ಮಿಕೊಂಡಿದ್ದೀವಿ. ಆ ಒಂದು ಮುಷ್ಕರಕ್ಕೆ ಎಲ್ಲರೂ ಕೂಡ ಸಹಕಾರ ಕೊಡಬೇಕು, ಎಲ್ಲರೂ ಕೂಡ ಭಾಗವಹಿಸಿ ಒಂದು ಹೋರಾಟವನ್ನು ಯಶಸ್ವಿ ಮಾಡಬೇಕಂತೇಳಿ ಮನವಿ ಮಾಡಿಕೊಳ್ತೀವಿ. ಏನು ಕಾರ್ಮಿಕರ ಕಾನೂನುಗಳಿವೆ ಅವು ಕಾರ್ಮಿಕರ ವಿರೋಧಿಯಾಗಿ ಸಂಪೂರ್ಣ ಕಾರ್ಮಿಕರ ಬದುಕನ್ನು ಬೀದಿಗೆ ತಳ್ಳುವಂಥ ಕೆಲಸ ಮಾಡ್ತಾಯಿದ್ದಾರೆ. ಹಾಗಾಗಿ ಸ್ವಯಂ ಪ್ರೇರಿತವಾಗಿ ವ್ಯಾಪಾರಿಗಳಿರ್ಬೋದು, ಬೀದಿ ವ್ಯಾಪಾರಿಗಳಿರ್ಬೋದು, ಅಂಗಡಿ ಮುಂಗಟ್ಟುಗಳಿರ್ಬೋದು, ಬೇರೆ ಬೇರೆ ವಿಭಾಗದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಎಲ್ಲ ಕಾರ್ಮಿಕರು, ಎಲ್ಲ ಸಾರ್ವಜನಿಕರು ಕೂಡ ಈ ಒಂದು ಕಾರ್ಮಿಕರ ಕಾನೂನು ವಿರೋಧಿಸಿ ನಡೀತಕ್ಕಂಥ ಪ್ರತಿಭಟನೆಗೆ ಎಲ್ಲರೂ ಕೂಡ ಸಹಕಾರ ನೀಡಬೇಕಂತೇಳಿ ಗಂಗಾವತಿ ನಗರ ಜನರಲ್ಲಿ ಮನವಿ ಮಾಡಿಕೊಳ್ತೀವಿ. ಸಂಗತಿಗಳೇ, ಫೆಬ್ರವರಿ 12ನೇ ತಾರೀಕು ಮುಷ್ಕರ ಹಮ್ಮಿಕೊಂಡದ್ದು, ಕಾರ್ಮಿಕ ಸಂಘಟನೆಗಳ ಮುಷ್ಕರ ಹಮ್ಮಿಕೊಂಡದ್ದು ಮತ್ತು ಗಂಗಾವತಿ, ಕೊಪ್ಪಳದಲ್ಲಿ ಕನಕಗಿರಿ, ಕಾಟಗಿ, ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಇಡೀ ಸುತ್ತರದ ಕಾರ್ಮಿಕ ಸಂಘಟನೆಗಳು ರಸ್ತೆಗಿಳಿದು ರಸ್ತೆಯನ್ನು ಬಂದ್ ಮಾಡಿ ರಸ್ತೆಗಿಳಿದು ಇವತ್ತು ಹೋರಾಟಕ್ಕಿಳಿದಿದ್ದಾರೆ. ಈಗಾಗಲೇ ನಮ್ಮ ಮುಖಂಡರು ಮಾತಾಡಿದಂಗೆ ಕಾರ್ಮಿಕ ಕಾಯ್ದೆಗಳನ್ನೆಲ್ಲ ಕೇಂದ್ರ ಸರ್ಕಾರ ಗಾಳಿಗೆ ತೂರಿದ್ದೇವೆ. ಅದರ ಹಿನ್ನೆಲೆಯಲ್ಲಿ ಮತ್ತು ಅದರ ಭಾಗವಾಗಿ ನವೆಂಬರ್ನಲ್ಲಿ ಏನು ಸಂಸತ್ ಅಧಿವೇಶನ ಬಜೆಟ್ನಲ್ಲಿ ಏನು ಅಂಗೀಕಾರ ಮಾಡಿದ್ದಾರೆ, ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಕಾಯ್ದೆ ಏನಿತ್ತು ಆ ಕಾಯ್ದೆಯನ್ನು ಬದಲಾವಣೆ ಮಾಡೋದ್ರ ಮೂಲಕ ರಾಮ್ಜಿ ಅಂತೇಳಿ ಹೆಸರು ಇಟ್ಟೋದ್ರ ಮೂಲಕ ಇವತ್ತು 125 ದಿವಸ ನಾವು ಹೆಚ್ಚಿಗೆ ಮಾಡಿದ್ವು ಅಂತ ಹೇಳ್ತಾರೆ ಅವರು.
ಆದರೆ ಅದ್ರಾಗ 60 ದಿವಸ ನಿರ್ಬಂಧ ಹೇಳ್ಯಾರ. 60 ದಿವಸ ಯಾವುದೇ ಕಾರಣಕ್ಕೆ ಕೆಲಸ ಕೊಡಬಾರ್ದು ಅಂತ ಹೇಳಿದಾರೆ. ಮತ್ತು ಪ್ರತಿ ಬಜೆಟ್ನಲ್ಲಿ ಏನು ಕೂಲಿ ಹೆಚ್ಚಿಗೆ ಆಗ್ತತ್ತು, ಆ ಕೂಲಿಯನ್ನು ಹೆಚ್ಚಿಗೆ ಆಗಲಾರ್ದಂಗೆ ಇವತ್ತೇನಲ್ಲ ಆ ಕಾಯ್ದೆ ಒಳಗೆ ಬರ್ದಾರ. ಮತ್ತು ಯಂತ್ರಗಳ ಬಳಕೆ ಕೂಡ ಮಾಡಬಹುದು ಅಂತಂದೇಳಿ ಇವತ್ತೈತಿ. ಇವತ್ತು ಯಂತ್ರಗಳ ಬಳಕೆ ಮಾಡಿದ ಮೇಲೆ ಕೃಷಿ ಕೂಲಿಕಾರರಿಗೆ ಕೆಲಸ ಸಿಗಲಾರ್ದಂಗೆ ನೋಡಿಕೊಳ್ಳುವಂಥ ಇವತ್ತು ದೊಡ್ಡ ದೊಡ್ಡ ಹುನ್ನಾರಗಳು ನಡೆದೈತಿ. ಉದ್ಯೋಗ ಖಾತ್ರಿ ಪೂರ್ತಿ ಇದನ್ನು ಮುಚ್ಚಾಕ್ಲಿಕ್ಕೆ ಕೇಂದ್ರ ಸರ್ಕಾರ ಹುನ್ನಾರ ನಡೆಸೈತಿ. ಹಂಗಾಗಿ ಕಾರ್ಮಿಕ ಸಂಘಟನೆಗಳು ಮತ್ತು ನಮ್ಮ ಕೃಷಿ ಕೂಲಿಕಾರ ಗ್ರಾಮೀಣ ಕಾರ್ಮಿಕರ ಸಂಘ ಕೂಡ ಎಲ್ಲ ನಾವು ಏನು ತೀರ್ಮಾನ ಹಾಕೊಂಡಾಗ ಕಾಟಗಿ ಭಾಗದಲ್ಲಿ NH ಇರ್ಬೋದು, ಹಾಗೂ ಕರ್ನಾಟಕ ಪ್ರಾಂತ ರೈತ ಸಂಘ ಸಿಗ್ಜಂತಗಲ ಕಂಪ್ಲಿ ಬ್ರಿಡ್ಜ್ ಹತ್ರ ಇರ್ಬೋದು, ಆಮೇಲೆ ಆನೆಗೊಂದಿ ಶ್ರೀಕೃಷ್ಣ ಸರ್ಕಲ್ ಮುಂದೆ ಇರ್ತಕ್ಕಂಥ ಸರ್ಕಲ್ ಇರ್ಬೋದು, ಆಮೇಲೆ ಕೊಪ್ಪಳಿಂದ ಬರ್ತಕ್ಕಂಥ ದಾಸನ ಬ್ರಿಡ್ಜ್ ಹತ್ರ ಇರ್ಬೋದು, ಹಾಗೂ ಕನಕಗಿರಿಯಲ್ಲಿರ್ತಕ್ಕಂಥ ಕನಕಗಿರಿ ಮತ್ತು ಕೆಸರಟ್ಟಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಹಳ್ಳಿಗಳ ಜನ ಸೇರಿಸಿ ರಸ್ತಕ್ಕೆ ಇವತ್ತು ಇಳಿದು ಹೋರಾಟ ಮಾಡ್ತಾ ಇದ್ದೇವೆ. ಬೇಡಿಕೆಗಳನ್ನು ಇವತ್ತು ಈಡೇರುವವರೆಗೂ ಕಾರ್ಮಿಕ ಸಂಘಟನೆಗಳು ಏನು ಕರೆ ಕೊಟ್ಟರ ನಾಗರಿಕರು ಎಲ್ಲ ಕೊಪ್ಪಳ ಜಿಲ್ಲೆಯ ನಾಗರಿಕರು ಈ ಮುಷ್ಕರಕ್ಕೆ ತಾವೆಲ್ಲ ಸಹಕಾರ ನೀಡಬೇಕಂತ ಹೇಳ್ತಾ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು.